ನೀವು ಗಮನಿಸಿದ್ದೀರೋ ಗೊತ್ತಿಲ್ಲ, ಅಕ್ರಮ ಬಾಂಗ್ಲಾ ವಲಸಿಗರಿಗೂ ಮತ್ತು SIRಗೂ ದೊಡ್ಡ ಸಂಬಂಧ ಇದೆ. ಸುಮ್ಮನೆ ಹೇಳ್ತಾ ಇಲ್ಲ. ಬಿಹಾರದಲ್ಲಿ SIR ಪ್ರಾರಂಭ ಆಗೋದಕ್ಕಿಂತ ಮೊದಲು ಮೀಡಿಯಾಗಳು ಚರ್ಚಿಸಿದ್ದು ಏನನ್ನು, BJP ಮಾತಾಡಿದ್ದು ಏನನ್ನು, ಸಂಘಟನೆಗಳು ರಸ್ತೆಗೆ ಇಳಿದದ್ದು ಯಾವ ಕಾರಣಕ್ಕೆ? ಒಂದೇ ಕಾರಣ, ಅಕ್ರಮ ಬಾಂಗ್ಲಾ ವಲಸಿಗರು ಬಿಹಾರದ ಉದ್ದಕ್ಕೂ ಇದ್ದಾರೆ, ಅವರು ಡೆಮಾಗ್ರಫಿ ಚೇಂಜ್ ಮಾಡ್ತಾ ಇದ್ದಾರೆ, ಅವರು ಮತ ಚಲಾಯಿಸ್ತಾ ಇದ್ದಾರೆ, ಅವರನ್ನು ಪ್ರತ್ಯೇಕಿಸಬೇಕಾದರೆ SIRನ ಅಗತ್ಯ ಇದೆ ಎಂಬ ವಾದವನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಾಯಿತು. बिहार में चुनाव आने वाला है. मैं यहां आया, उसके पहले पूरे अखबार भरे पड़े हैं कि SIR होना चाहिए या नहीं होना चाहिए. अब मैं तो भारतीय जनता पार्टी का कार्यकर्ता हूं, मंच पर सारे NDA के लोग हैं, मगर मैं तो जनता को पूछना चाहता हूं, भैया घुसपैठिए को मतदाता सूची से निकालना चाहिए या नहीं निकालना चाहिए? अरे जोर से बोलो, निकालना चाहिए या नहीं निकालना चाहिए? ಬಿಹಾರದ ಗಡಿಭಾಗದಲ್ಲಿರುವ ಮುಸ್ಲಿಮರನ್ನು ಅಪರಾಧಿಗಳಂತೆ ಬಿಂಬಿಸಲಾಯಿತು. ಪಶ್ಚಿಮ ಬಂಗಾಳದಿಂದ ಬಂದ ವಲಸಿಗ ಕಾರ್ಮಿಕರನ್ನು ಬಾಂಗ್ಲಾದೇಶಿಯರಂತೆ ತೋರಿಸಲಾಯಿತು. ಥಳಿತಗಳಾದವು, ಹೊಡೆತಗಳಾದವು. SIRಗೆ ಪೂರಕ ವಾತಾವರಣವನ್ನು ಹೀಗೆಲ್ಲ ಮಾಡಿ ನಿರ್ಮಿಸಲಾಯಿತು. ಕೊನೆಗೆ ಈ ಗೌಜು ಗದ್ದಲದಲ್ಲಿ SIR ಮಾಡಿ ಮುಗಿಸಿದಾಗ ಸುಮಾರು 69 ಲಕ್ಷ ಮಂದಿ ಮತದಾರರ ಪಟ್ಟಿಯಿಂದ ಹೊರಗುಳಿದರು. ಸರಿ, ಇವರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಎಷ್ಟು ಎಂಬ ಪ್ರಶ್ನೆಯನ್ನು ಚುನಾವಣಾ ಆಯೋಗದಿಂದ ಕೇಳಲಾಯಿತು. ಈವರೆಗೂ ಚುನಾವಣಾ ಆಯೋಗ ಇದಕ್ಕೆ ಉತ್ತರಿಸಿಯೇ ಇಲ್ಲ. ಎಷ್ಟು ಮಂದಿಯನ್ನು ಬಿಹಾರದಿಂದ ಬಾಂಗ್ಲಾದೇಶದ ಒಳಕ್ಕೆ ಅಟ್ಟಿದ್ದೀರಿ ಎಂಬ ಪ್ರಶ್ನೆಯನ್ನು ಸರ್ಕಾರಕ್ಕೆ ಪದೇ ಪದೇ ಅನೇಕ ಮಂದಿ ಕೇಳಿದರು. ಈವರೆಗೂ ಉತ್ತರ ಕೊಟ್ಟಿಲ್ಲ. ड्राफ्ट सूची जब आई थी तो लगभग 65 लाख मतदाता सूची से नाम कटे थे, और जब फाइनल सूची आई तो 3.66 लाख नाम कटे. जो ये कुल नाम कटे, इनके प्रमुख कारण हैं कुछ मतदाताओं का मृत पाया जाना, कई मतदाताओं का भारत के नागरिक के रूप में अपनी जब जांच हो रही थी तो उसमें सक्षम न पाया जाना, कई मतदाताओं के कई जगह नाम बने हुए थे, उनका एक जगह नाम आना, और कई मतदाताओं का बिहार से स्थायी प्रवास हो जाना. चूंकि ये सारी सूचियां विधानसभा के स्तर पर, जिला के स्तर पर और राज्य के स्तर पर सभी से साझा की जा चुकी हैं और आंकड़े सहित साझी की जा चुकी हैं. ಹಾಗಿದ್ರೆ SIRಗಿಂತ ಮೊದಲು ಲಕ್ಷ ಸಂಖ್ಯೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ರಲ್ಲ, TV ಚಾನೆಲ್ಗಳು ಮತ್ತು ಸಂಘಟನೆಗಳು ಹಾಗೆಂದು ನಂಬಿಸುವುದಲ್ಲ, ಅವರೆಲ್ಲ ಎಲ್ಲಿಗೆ ಹೋದರು? ಯಾರು ಉತ್ತರಿಸ್ತಾ ಇಲ್ಲ. ಚುನಾವಣಾ ಆಯೋಗವೂ ಉತ್ತರಿಸ್ತಾ ಇಲ್ಲ. ಬಿಹಾರದಲ್ಲಿ SIR ಮುಗಿದ ಬಳಿಕ ಎಲ್ಲರ ಗಮನ ಪಶ್ಚಿಮ ಬಂಗಾಳದತ್ತ ಹರಿಯಿತು. ಅಲ್ಲಿ ಲಕ್ಷ ಮಂದಿ ವಲಸಿಗರು ಇದ್ದಾರೆ ಎಂದು ಹೇಳಲಾಯಿತು. ये बिहार की जीत हमारी है, बंगाल वाली दीदी अगली बारी बंगाल की है, क्योंकि वहां भी रोहिंग्या बांग्लादेशी घुसपैठियों को निकालना है, अराजकता की सरकार को हटाना है. ಮೀಡಿಯಾಗಳು ಬಂಗಾಳಿಯರ ಬೆನ್ನು ಬಿದ್ದು ಹಲವರ ಬಾಯಿಗೆ ಮೈಕಿಟ್ಟವು. ಬಾಂಗ್ಲಾದೇಶದ ಗಡಿಯನ್ನು ತೋರಿಸಲಾಯಿತು. ಮಮತಾ ಬ್ಯಾನರ್ಜಿ ಅವರು ಲಕ್ಷ ಬಾಂಗ್ಲಾದೇಶಿಯರನ್ನು ಸಾಕ್ತಾ ಇದ್ದಾರೆ ಎಂದು ಹೇಳಲಾಯಿತು. ಅವರಿಗೆ ವೋಟರ್ ID ಇದೆ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ ಎಂದೆಲ್ಲ ಆರೋಪಿಸಲಾಯಿತು. TV ಚಾನೆಲ್ಗಳಲ್ಲಿ ಕುಳಿತು ಸರ್ವೆ ನಡೆಸಿದವರಂತೆ ನಿಖರವಾಗಿ ಅನೇಕರು ಮಾತಾಡಿದರು. ಸರಿ, SIR ನಡೆಯಿತು. 90 ಲಕ್ಷ ಮಂದಿ ಮತದಾರರ ಪಟ್ಟಿಯಿಂದ ಹೊರಗೆ ಬಿದ್ದರು. ಇವರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಎಷ್ಟು ಎಂದು ಚುನಾವಣಾ ಆಯೋಗವನ್ನು ಕೇಳಲಾಯಿತು. ಅವರ ಸಂಖ್ಯೆಯನ್ನು ಕೊಡಿ ಎಂದು ಅನೇಕರು ಕೇಳಿದರು. ಮತ್ತದೇ ಮೌನ. ಚುನಾವಣಾ ಆಯೋಗ ಈವರೆಗೂ ಅವರ ಸಂಖ್ಯೆಯನ್ನು ಹೇಳಿಯೇ ಇಲ್ಲ. ಈ 91 ಲಕ್ಷ ಮಂದಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಎಷ್ಟು ಎಂಬುದನ್ನು ಭಾರತೀಯರಿಗೆ ಇನ್ನೂ ಗೊತ್ತಾಗಿಲ್ಲ. ಮಮತಾ ಹೇಗಿದ್ರು ಅಕ್ರಮ ಬಾಂಗ್ಲಾ ವಲಸಿಗರ ಪರ ಎಂದು ನಮಗೆ ಹೇಳ್ಬೋದು, ಕಾಂಗ್ರೆಸ್ ಅನ್ನು ಹಾಗೆಯೇ ದೂರಬಹುದು. ಆದರೆ ಚುನಾವಣಾ ಆಯೋಗ ಹಾಗಲ್ವಲ್ಲ. ಅದು ಅಕ್ರಮ ಬಾಂಗ್ಲಾ ವಲಸಿಗರನ್ನು ಪತ್ತೆ ಹಚ್ಚುವುದಕ್ಕಾಗಿ SIR ಅನ್ನು ಮಾಡ್ತಾ ಇರೋದಲ್ಲ. ಮತ್ತೇಕೆ ಅದು ಪಶ್ಚಿಮ ಬಂಗಾಳದಲ್ಲಿ ಇರುವ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆಯನ್ನು ಹೇಳ್ತಾ ಇಲ್ಲ? ಇಂಥ ಪ್ರಶ್ನೆಗೆ ಈವರೆಗೂ ಉತ್ತರ ಸಿಕ್ಕಿಲ್ಲ.
ಕೇಂದ್ರ ಸರ್ಕಾರವಾದರೂ ಉತ್ತರಿಸ್ತಾ ಅಂತ ನೋಡಿದರೆ ಅದು ಕೂಡ ಉತ್ತರಿಸ್ತಾ ಇಲ್ಲ. ಇದೀಗ ಈ ಅಕ್ರಮ ಬಾಂಗ್ಲಾ ವಲಸಿಗರು ಕರ್ನಾಟಕಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಸುವೇಂದು ಅಧಿಕಾರಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದ ಮರುಕ್ಷಣದಿಂದಲೇ ಅಲ್ಲಿರುವಂತಹ ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ತಮಗೆ ಸುರಕ್ಷಿತವಾದಂತ ನೆಲೆ ಸಿಗುತ್ತೆ ಅಂತ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಕಾಲ್ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರಿಗೆ ಕಾಣಿಸ್ತಾ ಇರೋದು ಸಿದ್ದರಾಮಯ್ಯ ಇಲ್ದೇ ಇದ್ರೇನಂತೆ ನಮ್ಮನ್ನ ಬ್ರದರ್ಸ್ ಅಂತ ಕಾಣುವಂತಹ, ಆ ರೀತಿ ನಮ್ಮನ್ನ ಟ್ರೀಟ್ ಮಾಡುವಂತಹ DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಸದಾ RSS ನ ದೂಷಣೆ ಮಾಡೋದನ್ನೇ ನಿತ್ಯ ಕಾಯಕ ಮಾಡಿಕೊಂಡಿರುವಂತಹ ಪ್ರಿಯಾಂಕಾ ಗೃಹ ಸಚಿವರಾಗಿದ್ದಾರೆ. ಹಾಗಾಗಿ ನಮಗೆ ಇದು ಒಂದು ಸುರಕ್ಷಿತ ನೆಲೆ ಕರ್ನಾಟಕ ಅಂತ ಅವರಿಗೆ ಮನಗಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿರುವಂತಹ 3 ಕಾಂಗ್ರೆಸ್ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ತೆಲಂಗಾಣ, ಈ ಭಾಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದಿಂದ ಕಾಲ್ಕಿತ್ತವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ದಿನದ ಹಿಂದೆ ಮೈಸೂರು ರೈಲು ನಿಲ್ದಾಣಕ್ಕೆ ಕೋಲ್ಕತ್ತಾದಿಂದ ಹೌರಾ ಎಕ್ಸ್ಪ್ರೆಸ್ ರೈಲಿನಲ್ಲಿ ಅನೇಕರು ಬಂದಿಳಿದ್ರು. ಇವರು ಅಕ್ರಮ ಬಾಂಗ್ಲಾ ವಲಸಿಗರು ಎಂದು ಹುಯಿಲೆಬ್ಬಿಸಲಾಯಿತು. ಅವರನ್ನು ಸಂಘಟನೆಗಳ ಕಾರ್ಯಕರ್ತರು ಚೆಕ್ ಮಾಡಿದ್ರು, ಆಧಾರ್ ಕಾರ್ಡ್ ಪರಿಶೀಲಿಸಿದ್ರು, ಬ್ಯಾಗ್ ಚೆಕ್ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿದರು. ಬಂದವರಲ್ಲಿ ಯಾರು ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲ ಅನ್ನುವುದು ತಪಾಸಣೆಯ ಬಳಿಕ ಪೊಲೀಸರಿಗೆ ಗೊತ್ತಾಯಿತು. ಪ್ರಯಾಣಿಕರನ್ನು ತಡೆದು ನಿಲ್ಲಿಸಿದ 6 ಮಂದಿಯ ಮೇಲೆ ಪೊಲೀಸರು FIR ದಾಖಲಿಸಿದರು. ಮೈಸೂರಿಗೂ ಬಂದ್ರ ಅಕ್ರಮ ಬಾಂಗ್ಲಾ ವಲಸಿಗರು. ರೈಲ್ವೆ ನಿಲ್ದಾಣದಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು. ಅವರ ಎಕ್ಸ್ಪ್ರೆಸ್ ರೈಲಿನ ಮೂಲಕ ಬಂದಿರುವಂತಹ ಬಾಂಗ್ಲಾ ವಲಸಿಗರು ಯಾಕೆ ಹುಯಿಲೆಬ್ಬಿಸಲಾಗ್ತಾ ಇದೆ ಅಂದರೆ, ಜೂನ್ 30ರಿಂದ ನಮ್ಮ ರಾಜ್ಯದಲ್ಲಿ SIR ಪ್ರಾರಂಭವಾಗುತ್ತದೆ. ಅದಕ್ಕಿಂತ ಮೊದಲು ಅಕ್ರಮ ಬಾಂಗ್ಲಾ ವಲಸಿಗರು ರಾಜ್ಯಕ್ಕೆ ಬರಬೇಕಾದುದು ಕಡ್ಡಾಯ. ಈ ಮೊದಲು ಬಿಹಾರಕ್ಕೆ ಅವರು ಬಂದಿದ್ರು, ಆ ಬಳಿಕ ಪಶ್ಚಿಮ ಬಂಗಾಳಕ್ಕೂ ಬಂದರು. ಈಗ ಕರ್ನಾಟಕದಲ್ಲಿ SIR ಆರಂಭವಾಗುವುದಕ್ಕಿಂತ ಮೊದಲು ಇಲ್ಲಿಗೂ ಬಂದಿದ್ದಾರೆ. ಅಂದರೆ ಇದೊಂದು ಯೋಜಿತ ಷಡ್ಯಂತ್ರದಂತೆ ಕಾಣಿಸ್ತಾ ಇದೆ. SIR ಅನ್ನು ಸಮರ್ಥಿಸುವ ಉದ್ದೇಶದಿಂದ ಇಂಥದ್ದೊಂದು ಸುದ್ದಿಯನ್ನು ಹರಡಲಾಗ್ತಾ ಇದೆ. ಚುನಾವಣಾ ಆಯೋಗವನ್ನು ಸಮರ್ಥಿಸುವುದು ಒಂದು ಉದ್ದೇಶವಾದರೆ, ರಾಜ್ಯ ಸರ್ಕಾರ ಅಕ್ರಮ ಬಾಂಗ್ಲಾ ವಲಸಿಗರ ಪರ ಇದೆ ಎಂದು ಬಿಂಬಿಸುವುದು ಇನ್ನೊಂದು ಉದ್ದೇಶ. ಹೀಗೆ ಈ ದೇಶದ ನಾಗರಿಕರನ್ನೇ ಅಕ್ರಮ ಬಾಂಗ್ಲಾ ವಲಸಿಗರು ಎಂದು ಅವಮಾನಿಸಲಾಗ್ತಾ ಇದೆ. SIR ಮುಗಿಯುವವರೆಗೆ ಈ ಅಕ್ರಮ ಬಾಂಗ್ಲಾ ವಲಸಿಗರು ನಮ್ಮ ರಾಜ್ಯದಲ್ಲಿ ಇರ್ತಾರೆ. SIR ಮುಗಿದ ಬಳಿಕ ಅವರ ಸುದ್ದಿಯೇ ಇರೋದಿಲ್ಲ. ಅವರನ್ನು ಪತ್ತೆ ಹಚ್ಚುವ ಕಾರ್ಯಕರ್ತರ ಸುದ್ದಿಯೂ ಇರೋದಿಲ್ಲ. ಚುನಾವಣಾ ಆಯೋಗ ಕೂಡ ಬಳಿಕ ಮೌನವಾಗುತ್ತೆ. ಎಷ್ಟು ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಪತ್ತೆ ಹಚ್ಚಿದ್ದೀರಿ ಎಂದು ಪ್ರಶ್ನಿಸಿದರೆ ಚುನಾವಣಾ ಆಯೋಗ ಉತ್ತರಿಸುವುದೇ ಇಲ್ಲ. ಅಲ್ಲಿಗೆ ಅಕ್ರಮ ಬಾಂಗ್ಲಾ ವಲಸಿಗರ ಕತೆ ಕೊನೆಗೊಳ್ಳುತ್ತದೆ. ಮತ್ತೆ ಶುರುವಾಗೋದು ಇನ್ನೊಂದು ರಾಜ್ಯದಲ್ಲಿ SIR ಪ್ರಾರಂಭವಾದಾಗ ಮಾತ್ರ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ.